ನಮಸ್ಕಾರ ಸ್ನೇಹಿತರೆ, ಹಿರಿಯ ನಾಗರಿಕರು ಅಂದಿಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಉಷಾ ಗಾಯತ್ರಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯ ನಾಗರಿಕರು ಶ್ರೀ ಲದ್ವಾ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಾವ್ ಏನ್ ಮಾಡ್ಕೊಂಡಿದ್ದೀರಿ? ತಮ್ಮ ಹೆಸರು? ನನ್ನ ಹೆಸರು ಯಲ್ಲಪ್ಪ. ನಮ್ಮ ತಂದೆ ಹೆಸರು ಯವನಾಸ. ನಮ್ಮ ಸರ್ನೇಮ್ ಲದ್ವಾ. ನಾವು ಪ್ರಾಪರ್ ಹುಬ್ಬಳ್ಳಿಯವರಲ್ಲಿ. ನಮ್ಮ ಜನ್ಮ ಎಲ್ಲ ಹುಬ್ಬಳ್ಳಿಯೊಳಗಾಗಿದ್ದು. ಆಮೇಲೆ ಸಾಧಾರಣ 15 ವರ್ಷದ ಇದ್ದಾಗ ನಮ್ಮ ತಂದೆಯವರು ತೀರ್ಕೊಂಡ್ರು. ಆ ನಂತರ ನನಗೊಂದು ಜವಾಬ್ದಾರಿ ಅನ್ನೋದು ನಮ್ಮ ತಂದೆಯವ್ರಿಗೆ ಕೊಟ್ಟು ಹೋಗ್ಬಿಟ್ರೆ. ಆಗ ಜಸ್ಟ್ ಒಂದು SSLC ಆಗಿತ್ತು ರೀ. ಎಜುಕೇಶನ್ SSLC ಮುಗ್ದಿತ್ತು. ಆ ನಂತರ ಜೀವನ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಏನಾರು ಮಾಡ್ಬೇಕಲ್ರಿ, ಮನೆಯೊಳಗೆ ಇಬ್ಬರು ಸಿಸ್ಟರ್ಸ್ ಮತ್ತೆಲ್ಲ ಫ್ಯಾಮಿಲಿ ಮೇಂಟೈನ್ ಮಾಡ್ಬೇಕಲ್ಲ. ನಮ್ಮ ತಾಯಿಯವ್ರ ಮಾರ್ಗದರ್ಶನದೊಳಗೆ ಏನೋ ದುಡ್ಕೊಂತ ಹೋದ್ವಿ. ಫೋಟೋಗ್ರಫಿ ಕಲಿತೆ. ಆಮೇಲೆ ನ್ಯೂಸ್ ಪೇಪರ್ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಬೆಳಿಗ್ಗೆ ಎದ್ದು ನ್ಯೂಸ್ ಪೇಪರ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದೆ. ಅದು ಸರ್ ಸಾಧಾರಣ ನಾನು 2008 ತನಕ ಮಾಡೀನ್ರಿ. 46 ವರ್ಷ ಸತತ್ ಮಾಡೀನ್ರಿ. ಅದು ನ್ಯೂಸ್ ಪೇಪರ್ ಡಿಸ್ಟ್ರಿಬ್ಯೂಷನ್ ಬೆಳಿಗ್ಗೆ ಎದ್ದು ಏನ್ರಿ. ಆಮೇಲೆ ಅದ್ರ ಕೂಡ ಮತ್ತೆ ಫೋಟೋಗ್ರಫಿ ಕಲ್ತು ಫೋಟೋಗ್ರಫಿನ ಸ್ವಂತ ಸ್ಟುಡಿಯೋನು ಮಾಡಿದೆ. ಅವಾಗೆಲ್ಲ ಬ್ಲ್ಯಾಕ್ ಅಂಡ್ ವೈಟ್ ಇತ್ತು ರೀ. ಕಲರ್ ಇನ್ನೂ ಎಂಟರ್ ಆಗಿಲ್ಲ. ಆಮೇಲೆ ಸಾಧಾರಣ ಈಗ 2004-05 ನಂತರ ಡಿಜಿಟಲ್ ಬಂತು ನೋಡ್ರಿ. ಡಿಜಿಟಲ್ ಬಂದಾಗ ನನ್ನ ಮಗ ಎಜುಕೇಶನ್ ಮುಗಿದಿತ್ತು ರೀ, ಡಿಗ್ರಿ ಆಗಿತ್ತು. ಅವನ್ ಕಂಟಿನ್ಯೂ ಮಾಡಬಹುದು ಅಂತ ನಾವೊಂದು ಅಪೇಕ್ಷೆ ಮಾಡಿದ್ವಿ. ಬಟ್ ನನ್ನ ಮಗ ಒಲ್ಲೆಂದ. ಮತ್ತೆ ಡಿಜಿಟಲ್ದಾಗ ನಾವು ಇನ್ವೆಸ್ಟ್ಮೆಂಟ್ ಮಾಡೋದು ಅರ್ಥ ಇಲ್ಲ, ಬೇಡ ಅಂದ್ರೆ ಅವರು ಬಿಟ್ಟು ನಾವು ಇವ್ರ ಸಲುವಾಗಿ ಅಂತೇಳಿ ಒಂದು ಫ್ಯಾನ್ಸಿ ಸ್ಟೋರ್ನು ಮಾಡಿದ್ದೀರಿ ನಾವು. ಇವರು ಕೂಡ ನಮ್ಗೆ ಟೈಮ್ ಇದ್ದಾಗ ಎಲ್ಲ ನಮ್ಮ ಮಗ ಸ್ಕೂಲ್ ಫ್ರೀ ಇದ್ದಾಗ ಎಲ್ಲ ಮಾಡ್ತಿದ್ವಿ. ಮತ್ತೆ ಅದ್ರಾಗ ಮಾಡ್ಕೊಂತ ಹೋದ್ವಿ. ನಮ್ಮ ಮಗ ಫೋಟೋಗ್ರಫಿ ಬಂದ್ ಮಾಡಿಬಿಟ್ರಿ ಅಂದ. ಅವ್ನು ಜಾಬ್ ಆಗ್ತೀರಿ. ಮಗ ಏನ್ ಮಾಡ್ತೀರ? ಇನ್ಫೋಸಿಸ್ನಾಗ ಜಾಬ್ ಮಾಡ್ತಾರೆ. ಮಗ ಇನ್ಫೋಸಿಸ್ ಅಲ್ಲಿ ವರ್ಕ್. ಎಷ್ಟು ಜನ ಮಕ್ಕಳು ಸರ್? ನನಗೆ ಒಬ್ಬ ಗಂಡು ಮಗ, ಒಬ್ಬಕ್ಕಿ ಮಗಳು. ಮಗಳ ದೊಡ್ಡಕ್ಕಿರಿ. ಮಗಳಿಗೆ ಬೆಂಗಳೂರಾಗ ಲಗ್ನ ಮಾಡಿ ಕೊಟ್ಟೇವಿ. ಮಗಳಿಗೆ 3 ಮಂದಿ ಮಕ್ಕಳು. ಈಗ ನಮ್ಮ ದೊಡ್ಡ ಮೊಮ್ಮಗಳು ಡಾಕ್ಟರ್ ಆಗ್ತಾಳ್ರಿ. BA-MS ಫೈನಲ್ ಇಯರ್ ಈ ವರ್ಷ. ಮೊಮ್ಮಗಳು? ಹ್ಞೂನ್ರಿ. ಆಮೇಲೆ 2ನೇ ಮೊಮ್ಮಗಳು BCom 2 ರೀ. UPSC ಮಾಡಾಕತ್ತಾಳ್ರಿ. ಮೊಮ್ಮಗ ಸಣ್ಣ ಅದಾನ್ರಿ, ಈಗ 10th. ಈ ಕಡೆ ಮಗನ ಮಗ 7th ಅದಾನ್ರಿ. ಈಗ ಮಗಳು ಈಗ 4th ಸ್ಟ್ಯಾಂಡರ್ಡ್. ಅವರಲ್ಲೇ ಸೆಂಟ್ರಲ್ ಅಮೇರಿಕಾದಾಗ ಅದಾರೆ. ಅವರು 11 ವರ್ಷ ಆತ್ರಿ ಹೋಗಿ. ಮಗ ಸೆಂಟ್ರಲ್ ಅಮೇರಿಕಾ ಅಲ್ಲೇ ಫ್ಯಾಮಿಲಿ ಅಲ್ಲೇ ಅದಾರಿ. ಈಗ ಬರ್ತಾರೆ ಅಂತ ಹೇಳ್ಯಾರ ಈ ವರ್ಷ. ಭಗವಂತನ ಇಚ್ಛೆ. ಮಕ್ಕಳ ಅಮೇರಿಕಾದಿಂದ ಭಾರತಕ್ಕೆ ಬರ್ಬೇಕಂದ್ರು ಭಗವಂತನ ಇಚ್ಛೆ. ಇವಾಗೆಲ್ಲ ನೀವು ಫೋಟೋಗ್ರಫಿಯನ್ನ ನಿಮ್ಮ ಉದ್ಯೋಗ ಅಂತಾನೆ ಆರಿಸ್ಕೊಂಡ್ರಿ ಸರ್? ಹೌದ್ರಿ, ಉಪಜೀವನಕ್ಕೆ ಅದ ಮಾಡಿದ್ದೀವಿ ನಾವು. ಅಂದ್ರೆ ಫೋಟೋಗ್ರಫಿ ನೀವೇನ್ ಹಿಂಗೊಂದು ಕಾಲೇಜ್ಗೆ ಹೋಗಿ 1 ವರ್ಷದ ಕೋರ್ಸ್ ಅಂತ ಆ ತರ ಮಾಡಿ ಶುರು ಮಾಡಿದ್ರಿ? ಸ್ಟುಡಿಯೋದಾಗ ಕಲ್ತೇನಲ್ರಿ, ಕೆಲಸ ಮಾಡ್ತಿದ್ದೆ ಸ್ಟುಡಿಯೋದಾಗ. ಬೆಳಿಗ್ಗೆ ನ್ಯೂಸ್ ಪೇಪರ್ ಡಿಸ್ಟ್ರಿಬ್ಯೂಷನ್ ಮಾಡಿ ಒಂದು ಫೋಟೋ ಸ್ಟುಡಿಯೋದಾಗ ನಾ ಕೆಲ್ಸಕ್ಕೆ ಹೋಗಿ ಫುಲ್ ಫೋಟೋಗ್ರಫಿ ಕಲ್ತೇರಿ ನಾನು. ಫೋಟೋ ಸ್ಟುಡಿಯೋದಲ್ಲಿ ಹೋಗಿ ನೀವು ಕಲ್ತ? ಸೊ ಅದಕ್ಕೆ ನಿಮಗೆ ಅಂತ ಯಾವ್ದೋ ಸರ್ಟಿಫಿಕೇಟ್ ಏನೂ ಇಲ್ಲ. ನಮ್ ಮದ್ವೆ ಆದಾಗ್ರಿ ಇವ್ರು ಸ್ಟುಡಿಯೋ ಕೆಲ್ಸಕ್ ಹೋಗ್ತಿದ್ರು. ತಿಂಗಳಿಗೆ 300 ರೂಪಾಯಿ ಸಂಬಳ ಐತ್ರಿ. ಅಲ್ಲಿಂದ ನಮ್ದು ಜೀವನ ಸ್ಟಾರ್ಟ್ ಆಗಿದ್ದು. 300 ರೂಪಾಯಿ ಸಂಬಳ ಮದ್ವೆ ಮಾಡ್ಕೊಂಡ್ರಿ? 1 ಲಕ್ಷ ಪಗಾರ ಐತೆ ಕೇಳ್ತಾ ಇದ್ರಿ. 300 ರೂಪಾಯಿ ಸಂಬಳ ಬರ್ತಿತ್ರಿ. ಅದಕ್ಕೆ ಕಾರಣ ಏನ್ ಗೊತ್ತೇನ್ರಿ? ಇವ್ರ ತಂದೆಯವರು ಫೋಟೋಗ್ರಾಫರ್. ದಾವಣಗೆರೆ ಒಳಗೆ ಅವ್ರು ಸ್ಟುಡಿಯೋ ಇಟ್ಟಿದ್ರು. ಸಜಾತಿ ಧ್ರುವಗಳು ಅಂದ್ರೆ ಏನೈತ್ರಿ, ಆವಾಗ ಫೋಟೋಗ್ರಫಿ ಅಂದ್ರೆ ಸ್ವಲ್ಪ ನಾವು ದುಡಿದ್ರು ನಮಗ. ಮತ್ತೆ ಹಳ್ಳಿಗಳಿಗೆಲ್ಲ ಹೋಗ್ತಿದ್ವಿ. ಅವಾಗೆಲ್ಲ ಹಳ್ಳಿಗೆ ಹೋಗ್ತಿದ್ವಿ ನಾವು. ಈಗ ಮೊಬೈಲ್ ಇದ್ದಿದ್ದಿಲ್ಲಲ್ಲ. ಮೊಬೈಲ್ ಇದ್ದಿದ್ದಿಲ್ಲ. ಮತ್ತೆ ಹಳ್ಳಿ ಒಳಗೆಲ್ಲ ಸ್ಟುಡಿಯೋ ಇದ್ದಿದ್ದಿಲ್ರಿ. ಹುಬ್ಬಳ್ಳಿ ಅಂತ ಕರ್ಕೊಂಡು ಹೋಗ್ತಿದ್ರು ನಮಗೆ. ಎಲ್ಲ ಮಾಡ್ತಿದ್ವಿ. ಅವಾಗ ಉದ್ಯೋಗ ಚಲೋ ಇತ್ತು. ಮದ್ವೆಗೆ ಹೋದ್ರೆ 2-3 ದಿನ ಅಲ್ಲಿ ಇದ್ದು ಬರ್ತಿದ್ರು. ಹೌದು. ಅವಾಗ ನಿಮ್ಗೆ ಉಪಜೀವನಕ್ಕೆ ನೀವು ಇನ್ನೊಬ್ರು ಫೋಟೋ ಸ್ಟುಡಿಯೋ ಒಳಗೆ ಕಲಿತು ಅದರ ಅನುಭವದ ಮೇಲೆ ನೀವು ಸ್ವಂತ ಸ್ಟುಡಿಯೋ ಮಾಡಿದ್ರಿ. ನೀವು ಸ್ಟುಡಿಯೋ ಮಾಡೋದಕ್ಕೆ ಅದಕ್ಕೆ ಲೈಸೆನ್ಸ್ ಈ ತರ ಎಲ್ಲ ಎಲ್ಲ ಮಾಡೀವ್ರಿ. ಲೈಸೆನ್ಸ್ ಎಲ್ಲ ತಗೊಂಡು ಎಲ್ಲ ಮಾಡೇವ್ರಿ. ಏನ್ ಕಾಯ್ದೆಸರ್ ಮಾಡುದು ಎಲ್ಲ ಮಾಡೇವ್ರಿ. ಆದ್ರೆ ನನ್ನ ಮಗ ಕಂಟಿನ್ಯೂ ಮಾಡುದಿಲ್ಲ ಅಂತ ಹೇಳಿದ್ದಕ್ಕೆ ನಾವು ಡಿಸ್ಕಂಟಿನ್ಯೂ ಮಾಡಿದ್ವಿ. ಈಗ ನೀವು ಅದನ್ನ ಮಾಡಕ್ ಆಗಲ್ಲ ಅಂತ ಹೇಳಿ ನೀವು ಬಿಟ್ಬಿಟ್ರಿ. ಡಿಜಿಟಲ್ ಬಂತು ಅಂತ ಹೇಳಿ ಡಿಜಿಟಲ್ ಬಂದು ನಾವು ಬಿಟ್ಬಿಟ್ವಿ. ಈಗ ನೀವೇನ್ ಮಾಡ್ತಾ ಇದ್ರಿ ಸರ್? ಈಗ ಅದೇ ಹೇಳಿದ್ನಲ್ರಿ ನಿಮಗೆ, ಆಧ್ಯಾತ್ಮಿಕ ಬರವಣಿಗೆ
ಆಧ್ಯಾತ್ಮಿಕ ಓದು. ಅಧ್ಯಾತ್ಮದಲ್ಲಿ ನಿಮಗೆ ಇಂಟ್ರೆಸ್ಟ್ ಎಲ್ಲ ಹೆಂಗ್ ಬಂತು ಸರ್? ಅದು ನಾನು ಸಾಧಾರಣ ಒಂದು 15-20 ವರ್ಷದಿಂದನೂ ಭಗವದ್ಗೀತೆ ಓದ್ಕೊಂತ ಬಂದವ್ರಿ. ಬರೀ ಭಗವದ್ಗೀತೆ ಬರೀ ರಿಪೀಟ್ ಓದ್ತಿದ್ದೆ ನಾ. ಈ ಅಮೇರಿಕಾಕಿನ ಓದ್ವಿ ನೋಡ್ರಿ, ಅಲ್ಲೇ ನಾವು ಇಲ್ಲಿ ಬುಕ್ ಮರ್ತು ಹೋದೆ ನೋಡ್ರಿ ನಾ. ಆ ಮರ್ತು ಹೋದ ಕೂಡಲೇ ಏನು ಮಾಡೋದು ಅಂತೇಳಿ ಮಗನಿಗೆ ಹೇಳಿದೆ. ಎಷ್ಟಾಗಿ ಚಿಂತೆ ಮಾಡ್ತೀರಿ ಅಂತೇಳಿ ಬಡ ಗೂಗಲ್ನಾಗ ಒಂದು ಬೇರೆ ಒಂದು 7-8 ತೆಗೆದು ಕೊಟ್ಬಿಟ್ಟ. ನಮಗೆ ಖುಷಿ ಆಗ್ಬಿಡ್ತಲ್ರಿ, ನಿಧಿ ಸಿಕ್ಕಂಗೆ ಆಯ್ತು ನಮಗೊಂದು. ಮರವು ಎಷ್ಟು ಉಪಯೋಗ ಆಯ್ತು. ಇಲ್ಲ ಬುಕ್ ತಗೊಂಡೋಗಿದ್ರೆ ರೂಮಲ್ಲಿ ಅದೊಂದು ಓದ್ತಿದ್ದೆ ಓದ್ತಿದ್ರೆ ನೀವು, ಅದಕ್ಕೆ ನಿಮ್ಗೆ ಮುಂದಿನ ಚಾಲ್ತಿ ನಾವು ಇದ ಮಾತ್ರ 2 ಸಲ ಮಾತಾಡ್ತಿದ್ರು, ಮರೆತು ಹೋಗಿದ್ದು ಬಹಳ ಚಲೋ ಅಂತೇಳಿ. ಭಗವದ್ಗೀತೆ ಅವ್ರೊಬ್ಬರ ಓದ್ತಿದ್ರಿ ಮೇಡಮ್, ಮೊದ್ಲು ನೀವು ಓದ್ತಿದ್ದೀರಿ, ಆದ್ರೆ ಮೀನಿಂಗ್ ಓದ್ತಿದ್ದಿಲ್ಲ. ಶ್ಲೋಕಗಳನ್ನ ಓದ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ ಅಷ್ಟೇ. ಅದು 2 ಲೈನ್ ಮೀನಿಂಗ್ ಇರ್ತಿತ್ತು, ಜಾಸ್ತಿ ಏನು ಇದ್ದಿದ್ದಿಲ್ಲ. ಅದ್ರ ಅರ್ಥನೂ ನನಗೆ ಅಷ್ಟು ಸರಿಯಾಗಿ ಆಗ್ತಾ ಇರ್ಲಿಲ್ಲ. ಸುಮ್ನೆ ಓದ್ಬೇಕು ಭಗವದ್ಗೀತೆ ಅಂತ ಒಂದ್ ಮನೆಯಲ್ಲಿದೆ, ಓದ್ಬೇಕು, ಅದನ್ನ ಹಂಗೆ ಇಡಬಾರ್ದು, ಓದೋದಷ್ಟೇ. ಇಷ್ಟು ಡೀಪ್ ಆಗಿ ಹೋಗೋದು ಅವಾಗ ವಿಚಾರನೆ ಮಾಡಿದ್ದಿಲ್ಲ ನಾನು. ಅವಾಗ ಅಷ್ಟು ಫ್ರೀನೂ ಇದ್ದಿದ್ದಿಲ್ಲ. ನಾವು ದುಡ್ಯಾಕ್ ಹೋಗ್ಬೇಕು, ಅವರು ಮನೆ ಕೆಲಸ ಮಾಡ್ಬೇಕು, ಮಕ್ಕಳಿಗೆ ನೋಡ್ಬೇಕು. ಅವಾಗ ಮಕ್ಕಳು ಕಾಲೇಜಿಗೆ ಹೋಗೋರು, ಮುಂದೆ ಮಗಳ ಲಗ್ನ ಬಂತು, ಮತ್ತು ಅವು ಜಂಜಾಟ ಜಾಸ್ತಿ ಆಗ್ಬಿಡ್ತು. ನಾವು ಮುಂಜಾನೆ ಒಂದು 10-15 ನಿಮಿಷ ಓದಿ ಹೋಗೋರು, ಮತ್ತು ಅವ್ರಿಗೆ ಸ್ವಲ್ಪ ಟೈಮ್ ಸಿಗ್ತಿದ್ದಿಲ್ಲ. ಇಲ್ಲಿಂದ 2015 ಮಗ US ಹೋದಾರಿ. ಮುಂದೆ 1 ವರ್ಷದೊಳಗನ ಬಂದು ಸೊಸಿ ಮಗನ ಕರ್ಕೊಂಡು ಹೋಗ್ಬಿಟ್ಟ. ಹಿಂಗಾಗಿ ನಾವಿಬ್ಬರ ಆದ್ವಿ ನೋಡ್ರಿ. ಮತ್ತೆ ಅಲ್ಲಿ ತನಕ ಅಂದ್ರೆ ನಮಗ್ ದುಡಿಮೆ ಎಲ್ಲ ಅವ್ರು ಬಂದ್ ಮಾಡಿಸ್ಬಿಟ್ರಿ. ಈಗೇನ್ ಮಾಡುವಂಗಿಲ್ಲ, ಹೋದ್ಮೇಲೆ ಮಗ ಇವ್ರಿಗೆ ದುಡಿಮೆ ಬಂದ್ ಬಂದ್ ಮಾಡ್ರಿ, ಎಲ್ಲಿ ಹೋಗ್ಬೇಡ್ರಿ, ಎಲ್ಲೂ ದುಡಿಯೋದ ಬೇಡ, ಈಗ ನಾನೆಲ್ಲ ನೋಡ್ಕೊಂತೀನಿ, ನೀವು ಆರಾಮಾಗಿರ್ರಿ. ಹೌದು. ಮತ್ತೆ ಆರಾಮ್ ಕುಂತ ಹೆಂಗ್ ಟೈಮ್ ಪಾಸ್ ಹೆಂಗ್ ಮಾಡ್ಬೇಕ್ರಿ. ಸ್ವಲ್ಪ ದಿವಸ ಆದ ನಂತರ 2017 ನಮ್ಗ ಅಲ್ಲಿ ಕರ್ಸಿದಾರ ಮಗ. 2017 ನಾವು 6 ತಿಂಗಳ ಅಲ್ಲಿ ಹೋಗಿ ಬಂದ್ವಿ. ಮೊಮ್ಮಗಳು ಅಲ್ಲೇ ಬಿಟ್ಟಿದ್ಲು. ಆಮೇಲೆ ನಾವು ಬಂದ ನಂತರ ಮುಂದೆ 2019 ಕರೋನಾ ಟೈಮ್ ನೋಡ್ರಿ, ಕರೋನಾ ಟೈಮಕ್ಕೆ ಮತ್ತೆ ನಮಗ್ ಕರೆಸಿದ ಮಗ. ಅವಾಗ ಹೋದವ್ರು 2 ವರ್ಷ ಅಲ್ಲೇ ಇದ್ವಿ. ಆ 2 ವರ್ಷ ನಮಗೆ ಇದರೊಳಗೆ ಮುಳುಗಿಸ್ಬಿಡ್ತೀರಿ ಅದು. ಈಗ ಅಮ್ಮ ಈ ಭಗವದ್ಗೀತೆಯಲ್ಲಿ ಅಷ್ಟೊಂದು ಮುಂದೆ ಬಂದು ಆನ್ಲೈನ್ ಕ್ಲಾಸಸ್ ಎಲ್ಲ ಮಾಡ್ತೀನಿ ಅಂತಂದಾಗ ನಿಮಗೆ ಏನ್ ಅನಿಸ್ತು? ಅವ್ರು ಮಾಡ್ಬೋದು, ಮಾಡ್ಲಿ ಅಂತ ಹೇಳಿ ಯಾವ ತರ ಫೀಲ್ ಆಯ್ತು ನಿಮ್ಗೆ? ಮಾಡಿ ಅಂತ ಹೇಳ್ರಿ, ಮಾಡಕ್ ನಾವು ಪರ್ಮಿಷನ್ ಕೊಟ್ಟಿವ್ರಿ, ಏನ್ ಬೇಕಾದ್ರೆ ನಾವು ಹೆಲ್ಪ್ ಮಾಡ್ತೀವಿ. ಎಷ್ಟು ಸಪೋರ್ಟಿವ್ ಆಗಿದ್ರಿ ನೀವು ಅವ್ರಿಗೆ? ಎಷ್ಟು ಸಾಧ್ಯತೆ ಅಷ್ಟು ಸಪೋರ್ಟ್ ಮಾಡೀನಿ. ಎಷ್ಟು ಖುಷಿ ಇದೆ ನಿಮಗೆ ಅವ್ರು ಅಷ್ಟೆಲ್ಲ ಮುಂದೆ? ನಮಗೆ ಬಹಳ ಖುಷಿ ಇದೆ. ಯಾಕಂದ್ರೆ ಒಂದ್ ಹೆಣ್ಮಗಳು ಇಂಡಿಯಾದಿಂದ ಅಲ್ಲಿ ಹೋಗಿ ಅಲ್ಲೆಲ್ಲ ಗ್ರೂಪ್ಸ್ಗಳೆಲ್ಲ ಮಾಡಿ ಸಾವಿರಾರು ಜನರ ಮೆಂಬರ್ಸ್ ಎಲ್ಲ ಮಾಡ್ಕೊಂಡು ಅದರಲ್ಲಿ ಮಾಡೋದೊಂದು ಅಷ್ಟು ಸುಲಭ ಅಲ್ಲ. ನಾವು ಅದ್ರ ದಿನಾ ಕಣ್ಣು ಎದುರಿಗೆ ನೋಡ್ತೇವಲ್ಲ, ಯಾವ್ದು ಸಾಧ್ಯ ಯಾವ್ದು ಅಸಾಧ್ಯ ಅದು ನಮಗೂ ಗೊತ್ತಾಗ್ತೈತಿ. ಅದ್ರೊಳಗೆ ಅವ್ರಿಗೇನ್ ತೊಂದ್ರೆ ಬಂದ್ರ, ಈಗ ಎಲ್ಲಾರು ಹೋಗುದಿರ್ತೈತ್ರಿ. ಈ ಸತ್ಸಂಗಗಳಿಗೆ ಎಲ್ಲಾರು ಹೋದ್ರ ಸಾಯಂಕಾಲ ಕರೀತಾರೆ. ಹೋಗೋ ಮುಂದೆ ಆಟೋದಾಗ ಹೋಗ್ಬಹುದು, ಬಟ್ ಬರೋ ಮುಂದೆ ನೈಟ್ ಆಗ್ತೈತಿ. ಬಟ್ ಒಬ್ಬರೇ ಹೆಂಗ್ ಬರ್ಬೇಕು, ಅದು ನಮ್ ಜವಾಬ್ದಾರಿ ಹೌದಿಲ್ರಿ. ಅದು ಖಂಡಿತವಾಗ್ಲು ಆ ಜವಾಬ್ದಾರಿ ಮಾತ್ರ ನಾನು ನಿಭಾಯಿಸ್ತೇನೆ. ಖಂಡಿತವಾಗ್ಲು ನನಗೇನಾದ್ರೂ ಓದುವಾಗ ಅರ್ಥ ಆಗಲಿಲ್ಲ ಅಂದ್ರೆ ನಾ ಇವ್ರಿಗೆ ಕೇಳ್ತೇನ್ರಿ, ಒಂದ್ ಸ್ವಲ್ಪ ಓದಿ ನನಗೆ ಯಾಕೋದು ಮೀನಿಂಗ್ ಸರಿ ಗೊತ್ತಾಗ್ತಾ ಇಲ್ಲ, ನೀವ್ ಒಂದ್ ಸ್ವಲ್ಪ ಹೇಳಿ ಅಂತ ಹೇಳಿ. ಮತ್ತೆ ಯಾವ್ದಾದ್ರು ಹೊಸ ವಿಷಯ ಇದ್ರೆ ಇದು ಹೀಗಿದೆ ಅಂತ ನಿಮಗೆ ಗೊತ್ತಿದೆಯಾ, ಇದು ನೀವು ಓದಿದ್ದೀರಾ, ನೋಡಿ ಇದ್ರಲ್ಲಿ ಹೊಸ ವಿಷಯ ಇದೆ ಅಂತ ನಾನು ಇವ್ರಿಗೆ, ಅವ್ರು ನೋಡಿ ನನಗ್ ಕೊಡ್ತಾರೆ. ಕೆಲವೊಂದು ನಮ್ಗೆ ಹೊಸದು ಬಂದ್ರೆ ಅವ್ರು ನಮಗ್ ಕೊಡ್ತಾರೆ. ಹೊಸ ವಿಷಯಗಳು ಬುಕ್ಗಳಲ್ಲಿ ಓದುವಕ್ಕ ಏನಾದ್ರು ಒಂದು ಹೊಸ ಸಿಗುತ್ತೆ ಒಂದು. ಯಾಕಂದ್ರೆ ಎಲ್ಲಾ ಹತ್ರ ಒಂದೇ ರೀತಿ ಬರ್ದಿರೋದಿಲ್ಲ, ಒಂದ್ ಸ್ವಲ್ಪ ಬೇರೆ ಬೇರೆ ಇದ್ದೇ ಇರುತ್ತೆ. ಅವಾಗ ನಾವು ಸ್ವಲ್ಪ ಲೈನ್ ಮಾಡ್ಕೊಂಡು ಇವ್ರಿಗೆ ಹೇಳ್ತೀನಿ, ಇದು ಈ ತರ ಇದೆ ನೋಡಿ, ನಾವು ಆ ತರ ಅದ್ರಲ್ಲಿ ಓದಿದ್ವಿ, ಇದು ಈ ತರ ಇದ್ರಲ್ಲಿದೆ, ಅದೆಲ್ಲ ಮಾಡ್ಕೊಂತೀವ್ರಿ. ಡಿಸ್ಕಷನ್ ಮಾಡಿ ಅದಕ್ಕೆ ನಾವು ಯಾವ ತರ ಅರ್ಥ ಮಾಡ್ಕೋಬೇಕು, ಮತ್ತೆ ಅದನ್ನು ಒಂದಿರುತ್ತೆ. ಬಟ್ ಎಷ್ಟೇ ಆಥರ್ಗಳು ಬರ್ದ್ರು ಅರ್ಥ ಒಂದೇ ಇರುತ್ತೆ, ಅರ್ಥ ಒಂದೇ. ಆದ್ರೆ ಶಬ್ದಗಳು ಅವ್ರವ್ರ ಇದ್ರ ತಕ್ಕಂಗ ಅವ್ರ ಶಬ್ದಗಳು ಬರ್ದಿರ್ತಾರೆ ಅವರು. ಅದೇ ವ್ಯತ್ಯಾಸ ನಾವು ನೋಡುದು. ಅವ್ರು ಅದು ಬರ್ದಿದ್ದು, ಇವ್ರು ಇದು ಬರ್ದಿದ್ದು ಅಲ್ಲ. ಈಗ ಭಗವದ್ಗೀತೆಯಲ್ಲಿ 1ನೇ ಅಧ್ಯಾಯ, ಧರ್ಮ ಕ್ಷೇತ್ರೇ ಕುರುಕ್ಷೇತ್ರೇ ಮಮ ವೇತಾಯುತ್ಸವ ಮಾಮಕ ಪಾಂಡವಾಶ್ಚೈವ ಕಿಮ ಕುರ್ವತ ಸಂಜಯ. ಅರ್ಥ ಬರುತ್ತೆ, ಕುರುಕ್ಷೇತ್ರವೆಂಬ ರಣರಂಗದಲ್ಲಿ, ಧರ್ಮಭೂಮಿಯಲ್ಲಿ ನನ್ನ ಮಕ್ಕಳು, ಪಾಂಡುವಿನ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ನೋಡು ಅಂತ ಸಂಜಯನಿಗೆ ಕೇಳ್ದ ಅಂತ ಹೇಳಿ. ಇದು ಬುಕ್ಕಲ್ಲಿ ಬರೋದಿಷ್ಟೇ. ಆದ್ರೆ ನಾವು ಅದು ಬುಕ್ಗಳನ್ನ ಅರ್ಥಗಳನ್ನ ಓದ್ತಾ ಹೋದಾಗ
ಇವ್ರು ಹೋಗಿದ್ದೇ ಯುದ್ಧಕ್ಕೆ, ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ನೋಡು ಅಂತ ಸಂಜಯನಿಗೆ ಧೃತರಾಷ್ಟ್ರ ಎದಕ್ಕೆ ಕೇಳಬೇಕು? ಪ್ರಶ್ನೆ ಹೋಗಿದ್ದೆ ಯುದ್ಧಕ್ಕೆ, ಯುದ್ಧ ಮಾಡ್ತಾ ಇರ್ತಾರೆ, ಮತ್ ಏನ್ ಮಾಡ್ತಾ ಇದ್ದಾರೆ ಅಂತ ಎದಕ್ಕೆ ಕೇಳಿದ್ನಪ್ಪ ಇವನು. ಈಗ ನಾವು ದೇವಸ್ಥಾನಕ್ಕೆ ಹೋದಾಗ ಏನ್ರಿ ದೇವಸ್ಥಾನಕ್ಕೆ ಬಂದಿದ್ದೀರಾ ಅಂತ ಹೇಳ್ತೀವಿ, ಮದ್ವೆಗೆ ಹೋದ್ರೆ ಏನ್ರಿ ಮದ್ವೆಗೆ ಬಂದಿದ್ದೀರಾ ಅಂತ ಹೇಳ್ತೀವಿ. ಇದೇ ತರ ಇಲ್ಲಿ ಇವನು ಯುದ್ಧಕ್ಕೆ ಹೋಗಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ನೋಡು ಅಂತ. ಈ ತರ ಅರ್ಥ ಒಂದ್ ಬುಕ್ನಲ್ಲಿ ಬರುತ್ತೆ. ಇನ್ನೊಂದು ಗ್ರಂಥದಲ್ಲಿ ಬರುತ್ತೆ, ಕುರುಕ್ಷೇತ್ರ ಎಂಬುದು ಒಂದು ಪವಿತ್ರ ಸ್ಥಳ. ಅದು ಕುರು ವಂಶಗಳು ಒಂದು ತಪಸ್ಸು ಮಾಡಿದಂತ ಒಂದು ಪವಿತ್ರ ಸ್ಥಳ. ಆ ಸ್ಥಳದಲ್ಲಿ ಹೋದಾಗ ಧೃತರಾಷ್ಟ್ರನಿಗೆ ಗೊತ್ತಿತ್ತು, ನನ್ನ ಮಕ್ಕಳು ಕೆಟ್ಟ ದಾರಿ ಹಿಡಿದಿದ್ದಾರೆ, ಇವರಿಗೆ ಜಯ ಇಲ್ಲ ಅನ್ನೋದು ಗೊತ್ತಿತ್ತು. ಅಂತಹ ನನ್ನ ಮಕ್ಕಳು ಪಾಂಡುವಿನ ಮಕ್ಕಳ ಸಹವಾಸದಿಂದ ಅಥವಾ ಒಂದು ಜಾಗದ ಪ್ರೇರಣೆಯಿಂದ ಮನಸ್ಸನ್ನ ಬದಲಾಯಿಸಿ ಯುದ್ಧವನ್ನ ನಿಲ್ಲಿಸಬಹುದೇ ಅನ್ನೋ ಒಂದು ಮನಸ್ಸು ಅವನಲ್ಲಿ ಇತ್ತು. ಅದಕ್ಕೋಸ್ಕರ ಸಂಜಯನಿಗೆ ಕೇಳ್ತಾನೆ, ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ನೋಡು ಅಂತ ಹೇಳಿ. ಇದೆಲ್ಲ ಬೇರೆ ಬೇರೆ ಪುಸ್ತಕಗಳನ್ನ ಓದುವಾಗ ಬೇರೆ ಬೇರೆ ಅರ್ಥ ಸಿಗುತ್ತೆ ನಿಮಗೆ ಅಂತ ಇದಕ್ಕೆ ಹೇಳಿದ್ದು. ಈಗ ನೀವು ಸುಮ್ಮನೆ ಒಂದು ಬುಕ್ ತಗೊಂಡಾಗ ಅದರಲ್ಲಿ ಎಷ್ಟೇ ಬರುತ್ತೆ, ಧರ್ಮಕ್ಷೇತ್ರ ಎಂಬ ಕುರುಕ್ಷೇತ್ರದಲ್ಲಿ ನನ್ನ ಮಕ್ಕಳು ಪಾಂಡುವಿನ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಇಷ್ಟೇ ಒಂದು ಶ್ಲೋಕದ ಮೀನಿಂಗ್ ಇಷ್ಟೇ ಬರುತ್ತೆ. ಆದರೆ ಆ ಗ್ರಂಥಗಳನ್ನು ನಾವು ಡೀಪ್ ಆಗಿ ಓದ್ತಾ 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 ಹೋದಾಗ ಈ ತರ ಬೇರೆ ಬೇರೆ ಅರ್ಥಗಳು ಸಿಗುತ್ತೆ. ಇದು ಡಿಸ್ಕಷನ್ ನಾವು ಅದನ್ನ ಮಾಡ್ತೀವಿ. ಈಗ ಭಗವದ್ಗೀತಾ ಬುಕ್ ನೀವು ನೋಡಿರಿ, ಕೆಲವೊಂದು ಬುಕ್ ಇಷ್ಟ ಇರ್ತಾವ್ರಿ, ಕೆಲವೊಂದು ಬುಕ್ ಇಷ್ಟ ಇರ್ತಾವ, ಹೌದಿಲ್ರಿ? ಕೆಲವೊಂದು ಎರಡೆರಡು ವಾಲ್ಯೂಮು, ನಾಲ್ಕು ವ್ಯಾಲ್ಯೂಮು ಬಂದಾವ್ರಿ. ಈ ವಿವರಣೆ ಅದ್ರೊಳಗೆ ಇರ್ತೈತ್ರಿ. ಅವ್ರು ಪ್ರತಿಯೊಂದನ್ನು ವಿವರಣೆ ಕೊಟ್ಟು ಬರೋದಕ್ಕೆ ಬುಕ್ ಜಾಸ್ತಿ ಜಾಸ್ತಿ ಅಂದ್ರೆ ಅದ್ರೊಳಗೆ ಅಷ್ಟ ಅರ್ಥ ಐತಿ ಬಿಡ್ರಿ ಅದು. ಈಗ ನಮ್ ಕಡೆ ಅವು ಸಣ್ಣ ಬುಕ್ ಅದಾವು, ದೊಡ್ಡ ಬುಕ್ ಅದಾವು, ಅದ್ರೊಳಗೆ ಅಷ್ಟು ಡಿಫ್ರೆನ್ಸ್ ಐತ್ರಿ ಅದು. ಈಗ ಅನ್ಕೋ ಭಗವದ್ಗೀತಾ ಅದು ನಾಲ್ಕು ವ್ಯಾಲ್ಯೂ ಮಾಡಾಕತ್ತಾರ್ರಿ. ಈ ಮೊದಲ ಇವ್ರು ಉಡುಪಿಯವ್ರು ಬನ್ನಂಜೆ ಗೋವಿಂದಾಚಾರ್ಯ ಅಂತ ನೋಡ್ರಿ, ಅವ್ರು ಭಗವದ್ಗೀತಾದಾಗ ಅನ್ಕೋ ನಿಮ್ಗ ಅದು ಆಡಿಯೋ ಕೇಳಿದ್ರು ಅಷ್ಟೇ, ನೀವು ಅವ್ರ ಬುಕ್ ಹಿಡ್ಕೊಂಡು ಕುಂತರು ಅಷ್ಟ ಡಿಟೇಲ್ಸ್ ನೋಡ್ರಿ. ಅವರು ಈ ಸಂಸ್ಕೃತ ಶಬ್ದಗಳ ಅರ್ಥ ಹೇಳ್ಬೇಕಾದ್ರೆ ಒಂದೊಂದು ಅಕ್ಷರದ ಹೇಳೋರು, ಒಂದೊಂದು ಅಕ್ಷರದ ಮೀನಿಂಗ್ ಹೇಳೋರು, ಒಂದೊಂದು ಅಕ್ಷರದ ಮೀನಿಂಗ್ ಎಷ್ಟದಾವ ಅನ್ನೋದು ಹೇಳೋರು. ಒಂದ್ ಅಕ್ಷರ ಮೀನಿಂಗ್ ಒಂದ್ ಅಕ್ಷರ ಎಷ್ಟು ಮೀನಿಂಗ್ ಅದಾವ ಅದು ಹೇಳೋರು, ಎಲ್ಲಾ ಅಕ್ಷರ ಮೀನಿಂಗ್ ಹೇಳುದು, ಆ ಶಬ್ದದ ಅರ್ಥ ಹೇಳುದು, ಅಷ್ಟಕ್ಕೊಂದು ವಿವರಣೆ ಅದಾವ್ರಿ ಅವು. ಮೊದಲ ಅವ್ರದ್ದು ಒಂದ ಭಗವದ್ಗೀತಾ ಐತ್ರಿ, ಈಗ ಅವ್ರು ಭಗವದ್ಗೀತಾದ 4 ವ್ಯಾಲ್ಯೂಮ್ ಮಾಡ್ಯಾರ್ರಿ. ಈ ಒಂದು ವ್ಯಾಲ್ಯೂಮ್ನಾಗ ಸಿಗುದೇ ಇಲ್ಲ, 4 ವ್ಯಾಲ್ಯೂಮ್ ತಗೋಬೇಕು ನಾವು. ಹಿಂಗಾಗಿ ವಿಷಯ ಜಾಸ್ತಿ 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 ಸಿಗ್ತಾವ್ರಿ ನಮ್ಗೆ. ನಿಮ್ಗೆ ಅವನ್ನೆಲ್ಲಾ ಬುಕ್ಸ್ ಓದ್ತಾ 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 ಹೋದಂಗೆ ಅವನ್ನೆಲ್ಲ ಓದಿ ಪ್ರಾಕ್ಟೀಸ್ ಮಾಡಿ ನಿಮ್ಮದೇ ಆದಂತ ಒಂದು ಬುಕ್ ನೀವು ಮಾಡಿವ್ರಿ. ಮಾಡೋ ಉದ್ದೇಶ ಒಂದರಿ ನಮ್ದು, ನಾವೇನು ಪ್ರಚಾರಕ್ ಮಾಡಿಲ್ಲ, ಮತ್ತೆ ನಮ್ದೇನದು ವ್ಯವಹಾರ ಅಲ್ರಿ. ನಮ್ದೇನ್ರಿ ನಮ್ಮ ಸಮಾಜದ ಜನರಿಗೆ ಕೆಲವೊಂದು ಇವ್ರು ನಮ್ಮ ಭಾಷೆದಾಗ ಹೇಳಿದ್ನಂತ್ರಿ ಏನ್ ಅರ್ಥ ಆಗಾಕತ್ತ ನೋಡ್ರಿ. ಅದಕ್ಕ ಪ್ರತಿ ಸಲ ಒಬ್ರು ಕೇಳಿದ್ರು, ಇವ್ರು ಹೇಳಿದ್ರು, ಒಬ್ರು ಕೇಳಿದ್ರು, ಬಟ್ ಬಾಕಿದವ್ರಿಗೆ ಅದ ಒಂದು ಬುಕ್ ನಾವು ನಮ್ಮ ಭಾಷೆದಾಗ ಮಾಡಿಬಿಟ್ರೆ ಅದು ಒಂದು ಉಪಯೋಗ ಆಗಬಹುದು ಜನರಿಗೆ ಅನ್ನೋ ಒಂದು ಕಲ್ಪನಾದಿಂದ ನಾವು ಮಾಡಿದ್ವಿ. ಬಟ್ ದೇವರ ದಯದಿಂದ ಅದು ಯಶಸ್ಸು ಸಿಕ್ತು. ಮುಂದೆ ಏನ್ ಮಾಡ್ಬೇಕು ಅಂತ ಆಸೆ ಇದೆ ನಿಮ್ಗೆ ಇದ್ರಲ್ಲಿ? ಈಗ ಹಿಂಗ ಮತ್ತೊಂದು ಯಾವ ತರ ಒಂದು ಗ್ರಂಥ ಬರಿಬೇಕು ಅಂತ ಐತ್ರಿ, ಅದನ್ನ ಡಿಸೈಡ್ ಆಗಿಲ್ಲ, ಅದು ನೋಡುವ. ಅದ ಮುಂದೆ ಹೀಗೆ ಗ್ರಂಥಗಳನ್ನೆಲ್ಲ ಬರೆದು ಈ ಭಗವದ್ಗೀತೆನ ಎಲ್ಲ ಕಡೆ ಪ್ರಚಾರ ಮಾಡಿ ಹಿಂದೂ ಸಂಸ್ಕೃತಿ ಈಗ ಮೊದಲಿನಗಿಂತ ಇವಾಗ ಮತ್ತೆ ವಾಪಸ್ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಈಗ ನಮ್ಮಲ್ಲಿ ಎಷ್ಟೋ ಜನ ಒಂದು ಆಧ್ಯಾತ್ಮಿಕದ ಹತ್ರ ಬಂದಿದ್ದಾರೆ, ಪರಿವರ್ತನೆ ಜನ ಆಗ್ತಾ ಇದ್ದಾರೆ ಅನ್ನೋದು ನಮಗೆ ಸ್ವಲ್ಪ ಅನಿಸ್ತಾ ಇದೆ. ಅನುಭವಕ್ಕೆ ಬಂದ ಅವರೇ ಹೇಳ್ತಾರೆ, ನಮ್ಗೆ ಅನಿಸೋದು ಬಿಡಿ, ನೀವು ಅವರೇ ಹೇಳ್ತಾರೆ, ನಾವು ಮೊದಲೆಲ್ಲ ಹೀಗೆ ಮಾಡ್ತಾ ಇರ್ಲಿಲ್ಲ, ಹೀಗಿರ್ತಾ ಇರ್ಲಿಲ್ಲ, ಕಿಟ್ಟಿ ಪಾರ್ಟಿಗೆ ಅಂತ ಹೋಗ್ತಾ ಇದ್ವಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ವಿ, TV ಸೀರಿಯಲ್ ನೋಡ್ಕೊತಾ ಕೂತ್ಕೊಳ್ತಾ ಇದ್ವಿ. ಈಗ ಅದೆಲ್ಲ ಬಿಟ್ಟು ನಾವು ಸುಮ್ಮನೆ ಅವ್ರಿಗೆ ಒಂದು ಏನಾದರೂ ಓದ್ಲಿಕ್ಕೆ ಕೊಟ್ಟಿರ್ತೀನಿ ನಾನು, ಇದನ್ನ ನೀವು ಓದ್ಕೊಂಬನ್ನಿ, ನಾಳೆ ಇಲ್ಲಿ ನಿಮ್ಗೆ ಅದನ್ನು ಹೇಳಿಸ್ತೀನಿ ಅಂತ ಹೇಳಿ, ಅದು ಓದ್ಬೇಕಲ್ಲ ಈಗ. ಬಟ್ ಬಹಳಷ್ಟು ಈಗಿನ ಚಿಕ್ಕ ಮಕ್ಕಳು ಕೂಡ, ಆಮೇಲೆ ವಯಸ್ಸಿನ ಮಕ್ಕಳು ಕೂಡ ಬಹಳಷ್ಟು ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಈ ಭಗವದ್ಗೀತೆ ಓದೋದಾಗ್ಲಿ, ರುದ್ರಾಧ್ಯಾಯ ಓದೋದಾಗ್ಲಿ, ಕೆಲವೊಂದು ಯೂಟ್ಯೂಬ್ ಅಲ್ಲಿ ನೋಡ್ತಿರ್ತೀನಿ ನಾನು, ತುಂಬಾ ಸಣ್ಣ ಮಕ್ಕಳು ಬಹ್ಯಾಟ್ ಮಾಡಿರ್ತಾರೆ ಶಿವತಾಂಡವನ. ಹೌದು, ಚೆನ್ನಾಗಿ ಹೇಳ್ತಾರೆ. ಈ ಸಂಗೀತ ಕಲಿತವ್ರು ಬಿಡಿ, ಅವ್ರದ್ದು ಅದ್ರಲ್ಲಿ ಬಂದಿರ್ತದೆ. ಇಲ್ಲ ಅಂದ್ರೆ ಶಿವತಾಂಡವ ಹೇಳೋದಾಗ್ಲಿ, ಆಮೇಲೆ ರುದ್ರಾಧ್ಯಾಯದೊಳಗಿಂದೊಂದು
ಅಧ್ಯಯನ ಹೇಳೋದಾಗ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಹೌದ್ರಿ ಹೌದು. ಅಂದ್ರೆ ಅವ್ರಿಗೆ ಅದ್ರಲ್ಲಿ ಒಲವಿಲ್ದೆ ಹೋದ್ರೆ ಅದ್ ಬರಕ್ ಸಾಧ್ಯ ಇಲ್ಲ. ಸುಮ್ನೆ ಯಾವ್ದನ್ನೋ ಒಂದು ಆಸಕ್ತಿ ಇಲ್ಲ ಅಂದ್ರೆ ಅದು ಯಾರು ಮಾಡೋದಿಲ್ಲ. ಆಸಕ್ತಿಯಿಂದ ಮಾಡಾಕತ್ತಾರ್ರಿ. ಹಾ, ಸುಮ್ನೆ ಒಂದ್ ಬಾಯ್ಪಾಠ ಮಾಡದೆ ಅದನ್ನ ಹೇಳಿದೆ ಅಂದ್ರೆ ಅಲ್ಲ ಅದು. ಒಂದು ನಾವು ಪರೀಕ್ಷೆ ಬರೀಬೇಕಾದ್ರೂ ಹೇಳ್ತಾರೆ, ನೀನ್ ಅದನ್ನ ಬಾಯ್ಪಾಠ ಮಾಡೋದಕ್ಕಿಂತ ಅದನ್ನ ಅರ್ಥ ಮಾಡ್ಕೊಂಡು ಉತ್ತರ ಬರೀ ನೀನು, ಅಲ್ಲಿ ನಿನಗ್ ಮಾರ್ಕ್ಸ್ ಜಾಸ್ತಿ ಸಿಗುತ್ತೆ. ಆಮೇಲೆ ಅದು ನಿನ್ ಕೊನೆವರೆಗೂ ನಿಮ್ ತಲೆಯಲ್ಲಿ ಇರುತ್ತೆ. ಅಲ್ಲಿ ಒಂದು ಮಾರ್ಕ್ಸ್ ಕಡಿಮೆ ಬಂದ್ರು ಕೂಡ ಕೊನೆವರೆಗೂ ನಿಮ್ ತಲೆಯಲ್ಲಿ ಇರುತ್ತೆ. ಅದು ಅರ್ಥ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಹಂಗೀಗಿನ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಮುಂದೆ ಬರ್ತಾ ಇದ್ದಾರೆ. ಬರೀ ಈಗ ಹೌಸ್ ವೈಫ್ಸ್ಗಳೆಲ್ಲ ಸೀರಿಯಲ್ ಬಿಟ್ರು ಬಂದ್ರು, ಕಿಟಿ ಪಾಟಿ ಬಿಟ್ರು ಬಂದ್ರು ಅನ್ನೋಕ್ಕಿಂತ ಹೆಚ್ಚಾಗಿ ಮಕ್ಕಳು ಬಂದಿದ್ದೆ ಬಾಳ. ಹಾ, ಮತ್ತ ಅವರೆಲ್ಲ ಎಜುಕೇಟೆಡ್ ಇರ್ತಾರೆ, MBA ಓದಿರ್ತಾರೆ, MBBS ಎಲ್ಲ ಮಾಡ್ಕೊಂಡಿರ್ತಾರೆ. ಎಷ್ಟ್ ಚೆನ್ನಾಗಿ ಸಂಸ್ಕೃತ ಶ್ಲೋಕಗಳನ್ನೆಲ್ಲ ಹೇಳ್ತಾರೆ. ಅಂದ್ರೆ ಎಲ್ಲೋ ವಾಪಸ್ ನಮ್ದು ಮತ್ತೆ ರಾಮರಾಜ್ಯ ಕಡೆ ಬರ್ಬೋದು. ಕಾಲಚಕ್ರ ತಿರ್ತಿದ್ ನೋಡ್ರಿ, ಬರ್ಬೋದು, ಏನಿಲ್ಲ, ತಿರುಗಿಸ್ಕೊಂಡ್ ಮತ್ತೆ ಅಲ್ಲೇ ಬರ್ತಾ ಇದೆ ಅಂತ ಹೇಳಿ. ಬರ್ಬೋದು. ಒಂದು ಗುರು ಪೌರ್ಣಿಮೆ ದಿವಸ ನೀವಿಬ್ರು ದಂಪತಿಗಳು ಬಂದು ನಮಗೆ ತುಂಬಾ ವಿಷಯಗಳನ್ನ ಹೇಳಿಕೊಟ್ರಿ. ತುಂಬಾ ಖುಷಿ ಆಯ್ತು. ನಿಮಗೆ ನನ್ನ ಧನ್ಯವಾದ. ನಮಸ್ಕಾರ. ನಮಸ್ಕಾರ.